ಬನ್ನಿ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಪರಮಾತ್ಮನ ಸಪ್ತ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳೋಣ. ಇದರಿಂದ ನಮಗೆ ಎಲ್ಲ ಯಶಸ್ಸು ಸಿದ್ಧಿಯಾಗ್ತದೆ ಮತ್ತು ಏನಾಗ್ತದೆ, ವಿಕರ್ಮಗಳು ವಿನಾಶ ಆಗ್ತದೆ. ನೋಡೋಣ ಬನ್ನಿ. ಎಲ್ಲಕ್ಕಿಂತ ಮೊದಲೇ ತಂದೆ ಹೇಳ್ತಾರೆ, ನೀವು ಯಾವಾಗಲೂ ಕಣ್ಣು ಬಿಟ್ಟು ಯೋಗ ಮಾಡಿ, ಆಗ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಹಲ್ಚಲ್ನಲ್ಲಿ ಬರೋದಿಲ್ಲ ಅಂತ ಹೇಳಿ. ಸಾಧ್ಯವಾದಷ್ಟು ಕಣ್ಣು ಬಿಟ್ಟು ಮಾಡಿ. ಕಣ್ಣಿಗೆ ಆಯಾಸ ಅನಿಸ್ತಾ ಇದ್ದರೆ ಆಗಾಗ ಕಣ್ಣನ್ನು ಮಿಟುಕಿಸಿ. ಅದು ಆಗಲಿಲ್ಲ ಅಂದರೆ ಕಣ್ಣನ್ನು ಮುಚ್ಚಿ, ಆದರೆ ಪ್ರಜ್ಞಾಸ್ಥಿತಿಯಲ್ಲಿರಿ. ಬನ್ನಿ, ಯಾವಾಗಲೂ ನಾನು ಆತ್ಮ ಅನ್ನೋ ಪಾಠ ಪಕ್ಕಾ ಆಗಿರಬೇಕು. ಯಾಕೆಂದರೆ ನಾವು ಏನೇ ಕಾರ್ಯವನ್ನು ಮಾಡಲಿ, ಎಲ್ಲ ಸಂಸ್ಕಾರವನ್ನು ಆತ್ಮವೇ ಹೊತ್ತೊಯ್ಯೋದು. ಅದರಿಂದ ಪ್ರತಿಯೊಂದು ಇದನ್ನು ಏನು ಶುರು ಮಾಡಬೇಕಾದ್ರೆ ನಾನು ಆತ್ಮ ಅನ್ನೋ ಪಾಠವನ್ನು ಪಕ್ಕಾ ಮಾಡಿಕೊಳ್ಳೋಣ. ನಾನಾತ್ಮ, ಜ್ಞಾನ ಸಾಗರ ಪರಮಾತ್ಮ, ನೀಲಿ ಬಣ್ಣದ ಕಿರಣಗಳು, ಆದಿ ಮಧ್ಯ ಅಂತ್ಯದ ಜ್ಞಾನದ ಪ್ರಾಪ್ತಿ, ಮೂರನೇ ನೇತ್ರ, ಈ ಆಸ್ತಿ ನನ್ನ ಪ್ರಾಪರ್ಟಿ. ಜ್ಞಾನದ ನೀಲಿ ಬಣ್ಣದ ಕಿರಣಗಳು ನನ್ನ ಮೇಲೆ ಸುರಿತಾ ಇದೆ. ನನ್ನ ಆತ್ಮನ ಮೇಲೆ ಪವಿತ್ರತೆಯ ಸಾಗರ ಪರಮಾತ್ಮ, ಕೇಸರಿ ಬಣ್ಣದ ಕಿರಣಗಳು. ಪವಿತ್ರತೆಯ ಸಾಗರ ಪರಮಾತ್ಮನಿಂದ ಕೇಸರಿ ಬಣ್ಣದ ಕಿರಣಗಳು ನನ್ನ ಶರೀರದ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಆರೋಗ್ಯವಂತ ಶರೀರ, ದೇವತಾ ಸ್ವರೂಪ ಆಗಿದ್ದೇನೆ. ಭ್ರುಕುಟಿಯ ಮಧ್ಯೆ ಈ ಕೇಸರಿ ಬಣ್ಣದ ಕಿರಣಗಳು ಹೊಳಿತಾ ಇದೆ. ನಾಲ್ಕು ಕಡೆ ಪವಿತ್ರತೆಯ ಕಿರಣಗಳು ಹರಡಿವೆ. ಶಾಂತಿ, ಪವಿತ್ರತೆಯಲ್ಲಿ ಶಾಂತಿಯು ಸಮಾವೇಶವಾಗಿದೆ. ನನ್ನ ಸ್ವಧರ್ಮ ಶಾಂತಿಧಾಮ ನಿವಾಸಿ ನಾನಾತ್ಮ. ನನ್ನ ಸ್ವಧರ್ಮ ಶಾಂತಿಯ ಸಾಗರ. ತಿಳಿ ನೀಲಿ ಬಣ್ಣದ ಕಿರಣಗಳನ್ನು ಪರಮಾತ್ಮ ಹರಡಿಸುತ್ತಿದ್ದಾರೆ. ಆಳವಾದ ಶಾಂತಿಯಲ್ಲಿ ಮನಸ್ಸು ಮುಳುಗಿ, ಯಾವ ವಿಚಾರವಿಲ್ಲದೆ, ಜಲ, ವಾಯು, ಅಗ್ನಿ, ಆಕಾಶ ಮತ್ತು ಭೂಮಿ ಈ ತತ್ವಗಳಿಗೆ ನನ್ನಿಂದ ಹೊರಟಿರುವ ತಿಳಿ ನೀಲಿ ಬಣ್ಣದ ಕಿರಣಗಳು 5 ತತ್ವಗಳಿಗೆ ಸಿಗ್ತಾ ಇವೆ. ಈ 5 ತತ್ವಗಳು ಶಾಂತವಾಗಿವೆ. ಇದೇ ಶಾಂತಿಯಲ್ಲಿ ಸುಖ ಸಮಾವೇಶವಾಗಿದೆ. ದುಃಖಹರ್ತ, ಸುಖಕರ್ತ ಶಿವ ತಂದೆ ಹಳದಿ ಬಣ್ಣದ ಕಿರಣಗಳನ್ನು ಸುರಿಸುತ್ತಿದ್ದಾರೆ. ನಾನಾತ್ಮನ ಮೇಲೆ ಸುರಿಸುತ್ತಿದ್ದಾರೆ. ನಾನು ಬಹಳ ಸುಖಿಯಾಗಿದ್ದೇನೆ. ಪರಮಾತ್ಮನ ಮಿಲನದ ಸುಖ ನಾನು ಅನುಭವ ಮಾಡುತ್ತಿದ್ದೇನೆ. ಈ ಸುಖದ ಕಿರಣಗಳನ್ನು ನಾನಾತ್ಮ ನನ್ನ ಪರಿವಾರಕ್ಕೆ ನೀಡುತ್ತಿದ್ದೇನೆ. ವಿಜುವಲೈಸ್ ಮಾಡಿ. ಪರಿವಾರದ ಪ್ರತಿಯೊಬ್ಬ ಸದಸ್ಯರಿಗೆ ಈ ಹಳದಿ ಬಣ್ಣದ ಸುಖದ ಕಿರಣಗಳು ಸಿಗ್ತಾ ಇದೆ. ನನ್ನ ಪರಿವಾರದ ಎಲ್ಲ ಸದಸ್ಯರು ಸುಖಿ ಆಗಿದ್ದಾರೆ. ನನ್ನ ಮನೆ ಎಲ್ಲ ಸುಖದಿಂದ ತುಂಬಿದೆ. ಪರಮಾತ್ಮನ ಹಳದಿ ಬಣ್ಣದ ಕಿರಣಗಳು ನನ್ನ ಪರಿವಾರದ ಮತ್ತು ಮನೆಯ 4 ಕಡೆ ಸುಖದ ಕವಚ ಆವರಿಸಿದೆ. ಹೊರಗಿನ ಯಾವುದೇ ದುಃಖದ ಮಾತುಗಳು, ಯಾವುದೇ ದುಃಖದ ಅಲೆಗಳು ನಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಇದೇ ಸುಖದಲ್ಲಿ ಆತ್ಮಿಕ ಪ್ರೇಮ ಸಮಾವೇಶವಾಗಿದೆ. ಪ್ರೇಮ ಸಾಗರನಿಂದ ಪ್ರೇಮ ಸಾಗರ ತಂದೆಯಿಂದ ಹಸಿರು ಬಣ್ಣದ ಪ್ರೀತಿಯ ಕಿರಣಗಳು ನನ್ನ ಆತ್ಮನ ಮೇಲೆ ಧಾರಾಕಾರವಾಗಿ ಬೀಳುತ್ತಿದೆ. ಪರಮಾತ್ಮನ ಪ್ರೀತಿಯಲ್ಲಿ ನಾನಾತ್ಮ ಲವಲೀನನಾಗಿದ್ದೇನೆ. ಈ ಪ್ರೀತಿಯ ಹಸಿರು ಬಣ್ಣದ ಕಿರಣಗಳು 4 ಕಡೆ ಹರಡಿ ಶಕ್ತಿಶಾಲಿ ಮಾಡುತ್ತಿದೆ. ಈ ಸೃಷ್ಟಿಯ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಜೀವಜಂತುಗಳು ಕೂಡ ಈ ಆತ್ಮಿಕ ಪ್ರೀತಿಯ ಹಸಿರು ಬಣ್ಣದ ಕಿರಣಗಳು ಸಿಗ್ತಾ ಇವೆ.
ವಿಶ್ವದ ಸಕಲ ಆತ್ಮರುಗಳು ಆತ್ಮೀಕ ಪ್ರೀತಿಯಿಂದ ತುಂಬಿದ್ದಾರೆ. ಎಲ್ಲರಿಗೂ ಹಸಿರು ಬಣ್ಣದ ಕಿರಣಗಳು ವ್ಯಾಪಿಸುತ್ತಾ ಇದೆ. ಈ ಪರಮಾತ್ಮ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿದೆ. ಎಲ್ಲ ಆತ್ಮರುಗಳು ಹೇಗಿದ್ದಾರೆಯೋ ಹಾಗೆಯೇ ನಾನು ಸ್ವೀಕಾರ ಮಾಡುತ್ತಿದ್ದೇನೆ. ಎಲ್ಲರೂ ತುಂಬ ಒಳ್ಳೆಯವರಾಗಿದ್ದಾರೆ. ನಾನು ಕೇವಲ ಸರ್ವರಿಗೂ ಪ್ರೀತಿಯನ್ನೇ ಹಂಚಬೇಕು. ನಾನಾತ್ಮ ದಾತ ಆಗಿದ್ದೇನೆ ಎಂದರೆ ಕೊಡುವವನಾಗಿದ್ದೇನೆ. ಇದೇ ಆತ್ಮಿಕ ಪ್ರೀತಿಯಲ್ಲಿ ಆನಂದ ಸಮಾವೇಶವಾಗಿದೆ. ಆನಂದ ಸಾಗರ ತಂದೆಯು ನೇರಳೆ ಬಣ್ಣದ ಕಿರಣಗಳನ್ನು ಸುರಿಸುತ್ತಿದ್ದಾರೆ. ಈ ಆನಂದದ ಕಿರಣಗಳ ಅತೀಂದ್ರಿಯ ಸುಖದಲ್ಲಿ ಮುಳುಗಿದ್ದೇನೆ. ಈ ಸ್ಥೂಲ ಇಂದ್ರಿಯದ ಅತೀತವಾದ ಆನಂದ, ಈ ಸ್ಥೂಲ ಇಂದ್ರಿಯಗಳಿಂದ ಅತೀತವಾಗಿದೆ. ಈ ಆನಂದ ಸುಖ ಅನುಭವವಾಗುತ್ತಿದೆ. ಈ ಪರಮಾತ್ಮನ ಆನಂದದ ಕಿರಣಗಳು ನಾನು ಆತ್ಮನನ್ನು ಚಾರ್ಜ್ ಮಾಡ್ತಾ ಇದೆ. ಈ ಕಿರಣಗಳು ನನ್ನ ಎಲ್ಲ ಬಲಹೀನತೆಗಳನ್ನು ದೂರ ಮಾಡುತ್ತಾ ಇದೆ. ಯಾವ ಬಲಹೀನತೆ ಇಲ್ಲದೆ ಹಗೂರನಾಗಿದ್ದೇನೆ. ಈ ಆನಂದದ ಕಿರಣಗಳು ನನ್ನಿಂದ ಹೊರಟು ಇಡೀ ವಿಶ್ವವೆಲ್ಲ ಹರಡುತ್ತಿದೆ. ನಾನಾತ್ಮ ಶಿವ ತಂದೆಯವರ ಸಮೀಪದಲ್ಲಿ ಸ್ವಯಂ ಅನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡುತ್ತಿದ್ದೇನೆ. ಸರ್ವಶಕ್ತಿವಂತ ತಂದೆ ಪರಮಾತ್ಮ ಕೆಂಪು ಬಣ್ಣದ ಶಕ್ತಿಗಳ ಕಿರಣಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಇದ್ದೇನೆ. ಸರ್ವಶಕ್ತಿವಂತನ ಕೆಂಪು ಬಣ್ಣದ ಕಿರಣಗಳು ನಾನು ಆತ್ಮನಲ್ಲಿ ಹರಡುತ್ತಾ ಇದೆ. ನನ್ನ ಶರೀರವೆಲ್ಲ ಹರಡ್ತಾ ಇದೆ. ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೇನೆ. ಪ್ರತಿ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿ ಬಂದಿದೆ. ನನ್ನ ಮನೆಯ ವಾತಾವರಣವು ಶಕ್ತಿಶಾಲಿಯಾಗುತ್ತಿದೆ. ನನ್ನ ಮನೆ, ನನ್ನ ಪರಿವಾರ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಈ ಸಪ್ತ ಗುಣಗಳ ಅನುಭವವನ್ನು ಮಾಡ್ತಾ ಇದೆ. ಈ ಸಪ್ತ ಗುಣಗಳ ಅನುಭವದಲ್ಲಿ ಯಾವುದೇ ಕೆಟ್ಟ ಆತ್ಮನ ಛತ್ರ ಛಾಯೆ ಇರಲು ಸಾಧ್ಯವಿಲ್ಲ. ನಾವೆಲ್ಲ ಸದಾ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಇರುವವರಾಗಿದ್ದೇವೆ. ಹೀಗೆ ಸದಾ ಸಪ್ತ ಗುಣಗಳ ಅನುಭವವನ್ನು ಮಾಡಿ ಹೇಗೆ ಬಿಳಿಯ ಬಣ್ಣ ನೋಡಲು ಬಿಳಿಯಾಗಿದೆ, ಆದರೆ ಅದರಲ್ಲಿ 7 ಬಣ್ಣಗಳಿಂದ ತುಂಬಿದೆ ಅಂತ ಸೈನ್ಸ್ ಪ್ರೂವ್ ಮಾಡುತ್ತೋ ಹಾಗೆ ಪರಮಾತ್ಮನಲ್ಲಿ ಈ ಸಪ್ತ ಮುಖ್ಯ ಗುಣಗಳ ಅನುಭವವನ್ನು ಸದಾ ನೀವು ಮಾಡುವುದರಿಂದ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಸ್ಥಾಪಿತ ಆಗ್ತದೆ. ನಾನಾತ್ಮ 7 ಗುಣಗಳಿಂದ ತುಂಬಿದ್ದೇನೆ. ಗುಣಗಳ ಸಾಗರ ಶಿವ ತಂದೆ ನಮ್ಮ ಜೊತೆ ಇದ್ದಾರೆ. ಈ 7 ಗುಣಗಳಿಂದ ನಾನಾತ್ಮ ಸತೋಪ್ರಧಾನ, ಸಶಕ್ತ ಮತ್ತು ಸಫಲತೆಯ ನಕ್ಷತ್ರವಾಗಿ ಅನುಭವ ಮಾಡ್ತಾ ಇದ್ದೇನೆ ಹಾಗೂ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತಿದ್ದೇನೆ. ಓಂ ಶಾಂತಿ.